ಹಲೋ ಹರಿ. ಹಲೋ ಅಣ್ಣ, ಎಲ್ಲಿದ್ದೀರಾ? ಎಲ್ಲಿರೋಣ ಹರಿ? ಇನ್ನು ಇವಾಗ ಬೀಗ್ ರೂಟಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ, ಇನ್ನೇನು ನೈಟ್ ಹೊರಡ್ತಾರೆ. ಬರಲ್ವಾ ನೀವು? ಪರವಾಗಿಲ್ಲ ಅಣ್ಣ, ನೀವು ಹೋಗ್ಬಿಟ್ಟು ಬನ್ನಿ. ಅಯ್ಯೋ, ನಿಮ್ಮ ಹೊತ್ಕೆತಾಗೆ ಬಾಯ್ ತಪ್ಪಿ ಹೇಳ್ಬಿಟ್ಟ ಕಣಪ್ಪ. ಹರಿ ನಾನು ಜಾನಕಿ ಇಬ್ರು ಬಂದವ್ರ ಮನೆಗೆ ಅಂತಾನ. ಏನು ಅವಾಗಿಂದ ಹಿಡ್ಕೊಂಡು ಬೈತಾವಳು, ಒಂದೇ ಸಮಕ್ಕೆ ಮದ್ವೆ ಕರ್ಕೊಬರ್ದಂಗೆ ಬಂದಿದ್ದೀರಾ ನೀವೇನೇ ಅಂತ ಹೇಳ್ಬಿಟ್ಟು. ಹೇಳೇ ಇರಲಿಲ್ಲ, ನಾನು ದಾರೆ ಮುಹೂರ್ತಕ್ಕೆ ಕರ್ಕೊಬರ್ಬೇಕಲ್ವಾ ಅಂತ ಬೈತಿದ್ಲು. ಅಲ್ಲ ಅಣ್ಣ, ಬಂದ್ಮೇಲೆ ಗೊತ್ತಾಗೋದು, ಏನು ಕೇಳೋಕೋದೆ ನೀನು? ಅಯ್ಯೋ, ನಾನು ಬೇಕಂತ ಹೇಳಲಿಲ್ಲ ಕಣಲ್ಲ, ಹಂಗೆ ಬಾಯ್ ತಪ್ಪು ಹೇಳ್ಬಿಟ್ಟೆ. ಅದೇನು ಮಾಡ್ತೀಯ ನೋಡಪ್ಪ, ಇವಾಗ ನಿಮ್ಮ ಹೊತ್ತಿಗೆ ಸುಮ್ಮನೆ ಬೈತ ಕೂಕೊಂಡವಳೆ ಬರಲೇಬೇಕು, ಗಂಡ ಹೆಂಡತಿ ಇಬ್ರು ಕರ್ಸ್ಬಿಡು, ಮದ್ವೆಗಂತೂ ಬರಲಿಲ್ಲ, ಬೀಗ್ ರೂಟಕ್ಕೆ ನಾ ಬಂದು ಹೋಗ್ಲಿ ಅಂತ. ಕೊಡ್ರಿ, ಇಲ್ಲಿ ಮಾತಾಡ್ತೀನಿ. ನಿಮ್ಮ ಹೊತ್ತಿಗೆ ಕೈ ಕೊಡ್ತೀನಿ ನೋಡಪ್ಪ, ಮಾತಾಡ್ತಾಳಂತದ್ದೇನ ಮಾತಾಡಪ್ಪ. ಹಲೋ ಹರಿ. ಹಲೋ ಅತ್ತಿಗೆ. ಯಾಕಪ್ಪ ಇಷ್ಟು ಬಿರಿನಿ ಅತ್ತಿಗೆ ಬ್ಯಾಡವಾಗ್ಬಿಟ್ಲೆ ನಾನು ನಿನ್ಗೆ? ಅಯ್ಯೋ ಅದಕ್ಕೆ ಯಾಕತ್ಗೆ ಇಂಥ ದೊಡ್ಡ ಮಾತೆಲ್ಲ ಆಡ್ತೀಯ, ನನಗೆ ಕ್ಷಮಿಸ್ಬಿಡತ್ಗೆ. ಹ್ಞೂ ಹೇಳಪ್ಪ, ಮನೆ ಮಗ ಮನೆ ಬಿಟ್ಟು ಹೋದಾಗ ನಾವೆಷ್ಟು ನೋಡ್ತೀವಿ ಅನ್ನೋದು ನಿನ್ಗೆ ಏನು ಗೊತ್ತು? ನೋಡು, ಬಂದು ವಾರ 15 ದಿವಸ ತಿಂಗಳಾಗ್ತಾ ಬಂದೈತೆ, ಏನಾನ ಒಂದು ಮಾತು ನನಗೆ ಹೇಳಿದೀಯಾ? ಫೋನ್ ಮಾಡಿ ಮಾತಾಡ್ಸಿದ್ಯಾ ನಿಮ್ಮ ಮನೆயின் ಕೈಲಿ? ನಾನೇನ ಮದ್ವೆ ಐತೆ ಅಂತ ಹೇಳ್ಬಿಟ್ಟು ಊರ್ ಕಡೆಗೆ ಬಂದ್ಬಿಟ್ಟೆ. ನೀನ ಒಂದು ಫೋನ್ ಮಾಡಿ ಮಾತಾಡ್ಸ್ಬೇಕಾ ಬೇಡವಾ? ಇಲ್ಲ ನಿಮ್ಮ ಮನೆ ಮದ್ವೆಗೆ ಹೊರಟು ಬಂದಾಗ ನೀನು ಹೊರಟು ಬಂದಿದ್ರೆ ಹಿಂದ್ಗಡೆ ಬರ್ದಂಗೆ ಅಲ್ಲೇ ಸೇರ್ಕೊಂಡಿದ್ದೀರಾ ಗಂಡ ಹೆಂಡತಿ ಇಬ್ರು? ಅದಕ್ಕೆ ಬರಬಾರ್ದು ಅಂತ ಏನಿಲ್ಲ ಅದಕ್ಕೆ, ಸುಮ್ಮನೆ ಅಲ್ಲೆಲ್ಲ ಬಂದ್ರೆ ನಿಮ್ಗೆ ಅವಮಾನ ಆಗ್ತದೆ ಅಂತ ನಾವೇ ಬರಲಿಲ್ಲ ಅದಕ್ಕೆ. ಅವಮಾನನ? ಏನಕ್ಕೆ ಅವಮಾನ ಆಗ್ತದೆ ಅರಿ? ಎಂಡ್ರನ್ ಕರ್ಕೊಂಡು ನೋಡಿ ಇವತ್ತೇ ಬತ್ತಿರ್ಬೇಕು, ಸಾಯಂಕಾಲಕ್ಕೆ ಬಸ್ ಹೊರಟೈತೆ, ಇಲ್ಲಿಂದನೇ ಎಲ್ಲ ಹೊರಟು ಬಿಡೋಣ. ಅಲ್ಲ ಅದಕ್ಕೆ ಇನ್ನೇನು ಮದ್ವೆ ಗಿದ್ವೆ ಎಲ್ಲ ಮುಗ್ದೋಗೈತೆ, ಬೀಗ್ರೂಟ ಒಂದು ಮುಗಿಸ್ಕೊಂಡು ಬಂದ್ಬಿಡಿ ಅದಕ್ಕೆ, ನಾವಿನ್ನೇನಕ್ಕೆ. ನೋಡಿದೆ ಬೇಡ ಅಂಬದ್ ನಾನು. ಎಲ್ಗ್ ಹೋಗ್ಬೇಕು, ಎಲ್ಲಿಗೆ ಬರ್ಬೇಕು? ಪಾಪ ಅವಳು ಬಂದು ಎಲ್ಗನ ಹೋಗವಳ ಇಲ್ವಾ ನಿನ್ನ ಹೆಂಡ್ರು ಪಾಪ ತವ್ರ ಮನ್ಗನ? ಕರ್ಕೊಂಬ ಇಲ್ಲಿಗೆ, ನೋಡ್ಬೇಕು ನಾನು ಅವಳಿಗೆ. ಮದ್ವೆಗೆ ಬಾ ಅಂತ ಕರೀತಾವಳೆ ಅದಕ್ಕೆ, ಏನು ಹೇಳಿ? ಬತ್ತೀವಿ ಅಂತ ಹೇಳ್ರಿ. ಜಾನು ಹೋಗ್ಲೇಬೇಕೇನೆ? ಬತ್ತೀವಿ ಅಂತ ಹೇಳ್ರಿ. ಹಲೋ ಅದಕ್ಕೆ ಹೇಳದ್ಕೆ. ಹೆಂಗಪ್ಪ ಬತ್ತೀರ ಬರಲ್ವಾ? ಅದೇ ಅವಳನ್ನ ಕೇಳ್ಬಿಟ್ಟು ಹೇಳ್ತೀನಿ ಕಣದ್ಕೆ, ವಾಡ್ತೀನಿ ಅಂದ್ರೆ ಕಳಿಸ್ಕೊಡ್ತೀನಿ ಕಣದ್ಕೆ. ಅವಳಿಗೆ ಬರಕ್ ದಾರಿ ಗೊತ್ತೈತೆ ನಾರಿ, ಕರ್ಕೊಂಬ ಹೇಳು. ಅಯ್ಯೋ ಹಂಗಲ್ಲ ಕಣದ್ಕೆ, ಅವಳು ಹೊರಟ್ರೆ ಅವ್ರು ಯಾರ್ಯಾರೋ ಫ್ರೆಂಡ್ಗಳ್ನು ಕರ್ಕೊಬತ್ತೀನಿ ಅಂತ ಬೇರೆ ಹೇಳ್ತಿದ್ಲು. ಫ್ರೆಂಡ್ಗಳು? ಯಾವ ಫ್ರೆಂಡ್? ಅದೇ ಮಂತಾಗ ವಸಂತಿ ಅಕ್ಕ ಇದ್ಲಲ್ಲ, ಆ ವಸಂತಿ ಅಕ್ಕನ ಪರಿಚಯ ಮಾಡ್ಕೊಂಡವಳೆ ಅನು, ಆಮೇಲೆ ಉಮಾ ಎಲ್ಲ ಪರಿಚಯ ಆಗ್ಯವ್ರೆ, ಅವ್ರು ಬತ್ತೀವಿ ಅಂದ್ರಂತೆ, ಅದಕ್ಕೆ ವಾಟ್ ಕೂಕೊಂಡವಳು ಕಣದ್ಕೆ. ಅಯ್ಯ, ಮತ್ತೆ ಕರ್ಕೊಂಬರೋದಲ್ವೇ ಎಲ್ಲಾರು? ಆಟ ಗಿಟ ಮಾಡ್ಕೊಂಡು ಬರಪ್ಪ ಎಲ್ಲಾರು. ಓ ಸರಿ ಕಣದ್ಕೆ, ಹಂಗಾರೆ ಹೇಳು ಆಡ್ತೀವಿ ತಕೊಳ್ರಿ. ಓ ಇನ್ನ ಮಧ್ಯಾಹ್ನ ಐತೆ, ಬಂದು ಬಿಡ್ರಿ ಸಾಯಂಕಾಲ ಕಡೆಯಿಂದಾನೆ. ಆಯ್ತು ಹೇಳದ್ಕೆ. ಆಯ್ತು ಇಡ್ಲಾ, ಹುಷಾರಾಗಿ ಬರ್ರಿ. ಆಯ್ತು ಇಡ್ತೀನಿ ಅದಕ್ಕೆ. ಇಡಪ್ಪ. ಜಾನು ಹೋಗ್ಲೇಬೇಕೇನೆ ಮದ್ವೆಗೆ? ಏನ್ರಿ ನೀವು ಅಕ್ಕ ಅಷ್ಟ್ ಪ್ರೀತಿಯಿಂದ ಮದ್ವೆಗೆ ಬರ್ರಿ ಅಂತ ಕರೀತಾವ್ರೆ, ನೀವು ನೋಡಿದ್ರೆ ಹೋಗ್ಬೇಕಾ ಬೇಡ ಅಂತ ಬೇರೆ ಇನ್ನ ಕೇಳ್ತಾ ಇದ್ದೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಮದ್ವೆಗೆ ನಾನು ಹೋಗ್ಬೇಕು ಅಷ್ಟೇ, ಬೀಗ್ ರೂಟ್ ಕರ್ಕೊಂಡು ಹೋಗ್ರಿ. ಅಲ್ಲ ಅಲ್ಲಿ ಏನು ಅನ್ಕೊಂತಾರೋ ಏನೋ ಅಂತ ಕಣೆ ಅಷ್ಟೇ. ಏನ್ ಅನ್ಕೊಂತಾರ್ರಿ? ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಲಕ್ಷ್ಮಿ ಅಕ್ಕನ ಮನೆ ಎಲ್ಲ ನೋಡ್ಬೇಕು, ಅವ್ರ ಅಪ್ಪ ಅಮ್ಮನೆಲ್ಲ ನೋಡ್ಬೇಕು, ನಾನು ಕರ್ಕೊಂಡು ಹೋಗ್ರಿ ಅಂದ್ರೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ನೀವು. ಅಲ್ಲ ನೀನ್ ಬೇರೆ ಅವರೆಲ್ಲ ಕರ್ಕೊಬತ್ತೀನಿ ಫ್ರೆಂಡ್ಗಳ್ನ ಅಂತಿದ್ದಲ್ಲ ಅದಕ್ಕೆ. ಏನು ಆಗಲ್ಲ ಸುಮ್ಮನಿರಿ, ದೊಡ್ಡದಾಗ ಬೇರೆ ಮದುವೆ ಮಾಡ್ತಾವ್ರೆ ಅಂತ ಹೇಳ್ತೀರಾ ನೀವು? ಬೀಗ್ ರೂಟನ ಜನ ಹೋಗದೆ ಇರ್ತಾರ, ಬಸ್ಸೇ ಮಾಡ್ತಾವ್ರಲ್ಲ ಬಿಡ್ರಿ. ಇನ್ನೇನು ಹೆಣ್ಣಿನ ಕಡೆಯವರು ಅಂತ ನಾವು ಒಂದು ಬಸ್ ಜನ ಹೋಗೋದ್ ಬೇಡವಾ? ಸರಿ ಕಣೆ ಆಯ್ತು, ಹೊಡ್ರಿ ಹೋಗೋಣ ಇನ್ನೇನು. ಯಪ್ಪ, ನನ್ಗಂತೂ ಎಷ್ಟು ಖುಷಿ ಆಗ್ತೈತೆ ರೀ ಮದ್ವೆಗೆ ಹೋಗ್ತಾ ಇದ್ದೀನಿ ಅಂತ. ನನಗೂ ಖುಷಿ ಆಗ್ತಾ ಇದೆ ಕಣೆ. ಸರಿ ಆಯ್ತು, ಅವ್ರಿಗೆ ಹೋಗಿ ಹೇಳ್ಬಿಟ್ಟು ಬಂದೇನೆ ಹೊರಡು ನೀನು. ಅಯ್ಯೋ ತಡೀರಿ, ಇನ್ನ ಸೀರೆ ಯಾವ್ದೈತೆ ನೋಡ್ತೀನಿ, ಮತ್ತೆ ಚೆನ್ನಾಗಿರೋ ಸೀರೆ ಐತೆ ಇಲ್ವಾ ಅಂತ ಯಾವ್ದಾರ ಒಂದು ಒಳ್ಳೆ ರೇಷ್ಮೆ ಸೀರೆ ತಕೊಂತೀನಿ. 2-3 ಇದೆಯಲ್ಲಿ, ಅದರಲ್ಲಿ ಯಾವ್ದಾದ್ರು ಒಂದು ಹಾಕೋ, ಚೆನ್ನಾಗಿ ಕಾಣಿಸುತ್ತೆ. ರೀ ಒಂದೇ ಒಂದು ನಿಮಿಷ ಇರ್ರಿ. ಜಾನು ಬೇಗ ಬಾ, ಟೈಮ್ ಆಗ್ಬಿಡುತ್ತೆ, ನಾನು ಇನ್ನು ಸ್ನಾನ ಮಾಡ್ಕೊಬೇಕು. ಒಂದು ನಿಮಿಷ ಇರ್ರಿ. ರೀ ನೋಡ್ರಿ ಈ ಸೀರೆ ಹೆಂಗ್ ಕಾಣಿಸ್ತಾ ಇದೆ? ಜಾನು ಈ ಸೀರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಣೆ ನಿನ್ಗೆ, ಈ ಸೀರೆನೇ ಹಾಕೋ. ಹೌದಾ, ಸರಿ ರೀ, ಇದನ್ನೇ ತಗೊಂತೀನಿ. ಇಲ್ಲ ಇನ್ನು ಹಾಕೊಂಬೇಡ, ಇನ್ನು ಮನೆ ಹತ್ರ ಅಲ್ಲಿ ಹೋಗೋಣ, ಅಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ರೆಡಿ ಆಗಿವಂತೆ. ಹ್ಞೂ ರೀ, ಅಲ್ಲ ಹಾಕೊಳಕೇನೆ ಸುಮ್ಮನೆ ನಿಮಗೆ ತೋರಿಸಿದ್ದೆ, ಇದು ತಗೊಂಡ್ಲಾ ಬೇಡವಾ ಅಂತ. ಇದೇ ತಗೋ, ಚೆನ್ನಾಗಿದೆ. ರೀ ನೀವು ಯಾವ್ದಾದ್ರು ಒಂದು ವೈಟ್ ಶರ್ಟ್ ಹಾಕೊಡ್ರಿ, ಚೆನ್ನಾಗಿ ಕಾಣಿಸುತ್ತೆ. ಆಯ್ತು ಬಿಡು ಜಾನು. ಸರಿ ರೀ, ಬೇಗ ಹೋಗಿ ವಸಂತಿ ಉಮಾಗೆಲ್ಲ ಹೇಳ್ಬರ್ತೀನಿ. ಸರಿ ಬೇಗ ಹೋಗು, ಅಷ್ಟಲ್ಲಿ ನಾನು ಹಸುಗೆ ದನ ಕರಿಗೆ ನೀರು ಮೇವೆಲ್ಲ ನೋಡ್ತೀನಿ. ಲಕ್ಷ್ಮಿ ಹೆಂಗ ಬರ್ತಾವ್ರ ಇಲ್ವ ಹರಿನು ಜಾನಕಿ? ಅಲ್ಲ ರೀ, ನೀವು ದಾರೆ ಮುರ್ತಕ್ ಬಂದಾಗ್ಲಿ ಅವಾಗ್ಲೇ ಹೇಳ್ಬೇಕಲ್ವ ನನಗೆ, ಜಾನಕಿನೂ ಹರಿ ಬಂದವ್ರಿ ಅಂತ ಹೇಳ್ಬಿಟ್ಟು. ಇವತ್ತು ಹೇಳ್ತಿದ್ದೀರಿ ನೋಡ್ರಿ. ಏ ಲಕ್ಷ್ಮಿ, ಅವನು ಹರೀಶ 100 ಸರಿ ಹೇಳೋನು ನನಗೆ, ಯಾವುದೇ ಕಾರಣಕ್ಕೂ ನಾವು ಬಂದಿರೋ ವಿಷಯ ಅದಕ್ಕೆ ಗೊತ್ತಾಗಬಾರ್ದು ಅಂತ. ಇನ್ನು ಅವಳು ಜಾನಕಿ ಅಂತೂ ಎಷ್ಟು ಸರಿ ಹೇಳ್ಬಿಟ್ಲೋ ಗೊತ್ತಿಲ್ಲ, ನಾನು ಬರಬೇಕಾದ್ರೂ ಸಹ ಕೂಗಿ ಹೇಳೋವಳಿ,
ಹ್ಞೂ ಬಾಬಾ ಯಾವುದೇ ಕಾರಣಕ್ಕೂ ಅಕ್ಕಂಗೆ ಮಾತ್ರ ನಾನು ಬಂದಿರೋ ವಿಷಯ ಗೊತ್ತಾಗಬಾರ್ದು, ಇಲ್ಲಿಗೆ ಬಂದಮೇಲೆ ನಾನು ನೋಡ್ಬೇಕು ಅವ್ರನ್ನ ಅಂತ ಹೇಳ್ ಕಳಿಸಿದ್ಲು. ಅದ್ರೊಳಗಾಗಿ ನಾನು ಬಾಯಿ ತಪ್ಪಿ ಹೇಳ್ಬಿಟ್ನಾ ನಿನಗೆ, ನೋಡಿ ಇವಾಗ ಸಿಗಾಕ್ಯಂಬಿಟ್ಟೆ. ಅಲ್ಲ ರೀ, ಗಂಡ ಹೆಂಡತಿ ಮಧ್ಯೆ ಅದೇನ್ರಿ ಮುಚ್ಚುಮರೆ? ಯಾವತ್ತಿದ್ರು ಗೊತ್ತಾಗದೆ ಅಲ್ವಾ? ಅದೇ ನೀವು ಸುಮ್ಮನೆ ಮದ್ವೆಗೆ ಬರ್ದಂಗ ಆ ಹುಡುಗರನ್ನ ಅಲ್ಲೇ ಇರ್ತಿದ್ದೀರಾ ನೀವು ಕರ್ಕ ಬರ್ದಂಗೆ. ಹೋಗ್ಲಿ ಬಿಡತ್ತ, ಗೊತ್ತಾಗಿದ್ದು ಒಳ್ಳೇದಾಯ್ತು. ಇವಾಗ ನಿನ್ನಿಂದ ಅವರು ಮದ್ವೆಗೆ ಬರಂಗಾಯ್ತು. ಬರ್ಲಿ ಸುಮ್ಮನೆ ರೀ, ಅವಳಿಗೂ ಎಲ್ಲ ಪರಿಚಯ ಆಗೋದು ಬೇಡವಾ? ನೆಂಟರು ಇಷ್ಟ ಎಲ್ಲರೂ ಸುಮ್ಮನೆ ಮನೆಗೆ ಇದ್ರೆ. ಓ ಈಗ ಮದ್ವೆಗೆ ಬೇರೆ ವಾಲ್ಟ್ ಬತ್ತಾವ್ರಿ, ನಮ್ಮ ಏನು ನಂಬ್ತಾಳೋ ಏನು ಕತೆನೋ. ಹ್ಞೂ ಹೇಳತ್ತ. ಹೆಂಗ ಮಾಡ್ಕೊಂಡು ಬತ್ತಂತಕ ನೆಂಟ್ರನ್ ಕರ್ಕೊಂಡ್ ಬಾ ಅಂತ ಹೇಳಿದೀನಿ, ಬರ್ಬೇಕಷ್ಟೇ. ನಿದ್ದೆ ಗಂಡ ಹೆಂಗ್ ಬೇಕಾ ಮನಿಕೊಂಡ್ಬಿಡ್ತಾಳೆ, ಸುಮ್ಮನೆ ದೂರ ಮಲ್ಕೊಳಕ್ಕಾಗಲ್ಲ, ನನ್ ಪಕ್ಕಕ್ಕೆ ಬಂದು ಮಲ್ಕೊಬೇಕಾ? ಏ ಉಮಾ, ಎತ್ತಡ ಮೇಲೆ. ಸುಮ್ಮನೆ ಮಾಣಿಕ ವಸಂತಿಯಕ್ಕೆ ಯಾಕೆ ಹಿಂಗೆ ಆಡ್ತೀಯ ನೀನು ನಿದ್ದೆ ಬರೋವಾಗ? ಅಯ್ಯೋ ಹೋಗ ಕಡೆ ಮಲ್ಕ. ಯಪ್ಪ, ನಿದ್ದೆ ಗಂಡಂಗ್ ಮೇಲೆ ಹೋಗಿ ಕೆಳಗ್ ಬಂದು ಬಿದ್ಕೊಂಡ್ರೆ ಇವಳಿಗೆ ಎಚ್ಚರ ಆಗಿಲ್ಲ. ಅಯ್ಯೋ ಕರ್ಮ ಕಣಪ್ಪ ನಂಗೆ. ಮಧ್ಯಾಹ್ನದ ಹೊತ್ತು ಮನಿ ಕಂಡ್ರೆ ನಿದ್ದೆನೋ ನಿದ್ದೆ, ಸ್ವರ್ಗ ಕಣಪ್ಪ, ಎಂತ ನಿದ್ದೆ ಬಂದಿತ್ತು. ಉಮಾ, ಏ ಲೂಸು. ಅಯ್ಯೋ ವಸಂತಿ ಅಕ್ಕ, ಅವಾಗಿಂದ ಉಮಾ 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 ಅನ್ಕೊಂಡು ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ನೀನ್ ನನ್ಗೆ. ಉಮಾ, ಸುಮ್ಮನೆ ನನಗೆ ಕೆಟ್ಟ ಕೋಪ ಬರ್ಸ್ಬೇಡ ನೀನು. ದೂರ ಮಲ್ಕೊ ನೀನು, ನನ್ನ ಪಕ್ಕನೆ ಬಂದು ಮಲ್ಕೊಂಡು ಸುಮ್ಮನೆ ಒದ್ದೋದಿಕ್ತಾ ಇದೆಯಾ ಅವಾಗಿಂದ ಕಾಲಲ್ಲಿ. ಹಂಗೆ ಆಗ್ಬೇಕು ನಿನ್ಗೆ. ಅನು, ಉಮಾ, ಅನು, ಬೇಗ ಬಾ. ಉಮಾ ನೋಡು ನನಗೆ ಎಷ್ಟು ಕಾಟ ಕೊಡ್ತಾವಳೆ ಅಂತ. ಸುಮ್ಮನೆ ಇರು ವಸಂತಿ ಅಕ್ಕ ನೀನು. ಏನ್ ಹಂಗ ಆಡ್ತೀಯ? ಪಕ್ಕದಲ್ಲಿ ನಿನ್ ಮನ್ಕಟ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದ ಗೊತ್ತಾ ನನ್ಗೆ. ಆ ಮಾಡ್ತೀನಿ ಇರು ನಿನ್ಗೆ. ಉಮಾ, ಏನ್ ಮಾಡ್ತಾ ಇದ್ದೀಯ? ಬಿಡು ನನಗೆ, ಬಿಡು ಬಿಡು ಉಮಾ, ನೀನು ನನಗೆ. ಬಾಯಿ ಮುಚ್ಚು ಸುಮ್ಮನೆ. ವಸಂತ ಅಕ್ಕ ಏನು ಸೊಂಟದಲ್ಲಿ ಕೂತಿದ್ದೀರಲ್ಲ? ಉಮಾ, ಇಳಿಸು ಕೆಳಗೆ. ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ತಲೆ ಮೇಲೆ ಎತ್ಕೊಂಡ್ಬಿಡ್ತೀನಿ ನಿನ್ಗೆ ಇವಾಗ. ಜಾನು, ಯಾಕೆ ಇಷ್ಟು ಅರ್ಜೆಂಟ್ ಅಲ್ಲಿ ಬಂದೆ? ಅನು, ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್. ಏನ್ ಜಾನು, ನಿಮಗ್ ಗೊತ್ತಾ, ನಾನು ನಮ್ಮ ಯಜಮಾನ್ರ ಮದ್ವೆಗೆ ಹೊರಟಿದೀವಿ. ಅಯ್ಯೋ, ನಿಜವಾಗ್ಲೂ ಹೊರಟಿದ್ದೀರಾ? ಹಾಗಾದ್ರೆ ನಾವ್ಯಾರು ಬರೋದ್ ಬಿಡ್ವಾ ಜಾನು? ಏನೋ ನೀವು ಇಷ್ಟೊಂದು ಕ್ಲೋಸ್ ಫ್ರೆಂಡ್, ನಿಮ್ಮನ್ನ ಬಿಟ್ಟು ಹೋಗ್ತೀನಾ? ನಿಮ್ಮನ್ನು ಕರ್ಕೊಂಡ್ ಬರ್ತೀನಿ ಅಂತಾನೆ ಹೇಳಿದೀನಿ. ನಮ್ಮ ಅಕ್ಕ ಬಾವ ಫೋನ್ ಮಾಡಿದ್ರು, ಬರ್ಲೇಬೇಕು ಅಂತ ಹೇಳಿದ್ದಾರೆ. ನಮ್ಮ ಯಜಮಾನ್ರನ್ನು ಸರಿ ಹೋಗಿ ಹೇಳ್ಬಿಟ್ಟು ಬರೋಗು, ಎಲ್ಲರೂ ಹೊರಡೋಣ ಅಂತ ಹೇಳಿದ್ದಾರೆ. ವಾವ್ ಸೂಪರ್ ಜಾನು, ನಾವಂತೂ ರೆಡಿ. ಜಾನು, ನಿಜವಾಗ್ಲೂ ಹೇಳ್ತಾ ಇದೀಯಾ? ತುಂಬಾ ಖುಷಿ ಆಗ್ತಾ ಇದೆ ಕಣೆ. ಸರಿ, ಯಾವಾಗ ಹೊರಡೋದು? ಅಲ್ಲಿ ಬೀಗ್ ರೂಟ ಇವತ್ತು ನಾಳೆನ ನನ್ಗೆ ಅಷ್ಟು ಗೊತ್ತಿಲ್ಲ ಸರಿಯಾಗಿ. ಇವತ್ತೇ ಅಂತ ಹೇಳ್ತಿದ್ರು ನಮ್ಮ ಮನೆಯವರು, ಸರಿಯಾಗಿ ಗೊತ್ತಿಲ್ಲ ನನ್ಗೆ ಏನು. ಆದ್ರೆ ನಾವು ಹೆಣ್ಣಿನ ಮನೆಗೆ ಇವತ್ತೇ ಹೋಗ್ಬೇಕು, ಹೊರಡೋಣ. ಉಮಾ, ಇಳಿಸು ಕೆಳಗೆ. ಬಾಯಿ ಮುಚ್ಚು ನೀನು, ನಿದ್ದೆ ಮಾಡಕ್ ಬಿಡಲ್ಲ ನೀನು. ನನ್ನ ಹತ್ರನೇ ಆಟ ಆಡ್ತೀಯಲ್ಲ, ಅಲ್ಲೇ ಕುಂತ್ಕೋ ನೀನು. ಸರಿ ಜಾನು, ಬೇಗ ಬೇಗ ರೆಡಿಯಾಗಿ ಹೊರಡ್ತೀವಿ. ಯಜಮಾನ್ರು ಬರ್ಲಿ, ಅವ್ರಿಗೂ ಒಂದು ಮಾತು ಹೇಳ್ಬಿಡ್ತೀನಿ. ಹೇಳ್ಬಿಟ್ಟು ಹೊರಡು, ಇಲ್ಲ ಬಂದ್ರೆ ಕರ್ಕೋ, ಎಲ್ಲರೂ ಆಟ ಮಾಡ್ಕೊಂಡು ಹೋಗೋಣ. ಏ ಲೂಸು, ಬಿಡು. ಅನು, ಆಟೋದಲ್ಲಿ ಅಂದ್ರೆ ಎಲ್ಲರೂ ಹೆಂಗೋ ಹೋಗಕ್ಕಾಗುತ್ತೆ? ಒಂದಿಬ್ರು ಬೈಕಲ್ಲಿ ಹೋಗೋಣ ಬಿಡು. ಗಾಡಿನೂ ಇದೆ, ಹೋಗ್ಬೋದು. ಬೇಡ ಅನು, ಆಟ ಮಾಡ್ಕೊಂಡು ಎಲ್ಲರೂ ಜೊತೆಲೆ ಹೋಗೋಣ. ಜಾನು, ಎಲ್ಲರೂ ಆಟೋದಲ್ಲೇ ಹೋಗಕ್ಕಾಗಲ್ಲ ಆಯ್ತಾ? ಒಂದ್ 4-5 ಜನ ಆಟೋದಲ್ಲಿ ಹೋದ್ರು ಒಂದಿಬ್ರು ಗಾಡಿಲಿ ಹೋಗ್ಬೋದಲ್ವಾ? ಇಲ್ಲ ಉಮಾ, ಎಲ್ಲರೂ ಆಟೋದಲ್ಲಿ ಹೋಗ್ಬೋದು ಆರಾಮಾಗಿ. ನಾವೇ 4 ಜನ ಇದೀವಿ, ನಮ್ಮ ಮನೆಯವರೊಬ್ರು ಅಷ್ಟೇ. ಸರಿ, ನೀವೆಲ್ಲ ಆಟೋದಲ್ಲಿ ಹೋಗ್ರಿ, ನಾನು ಬೈಕಲ್ಲಿ ಬರ್ತೀನಿ. ಓಕೆ ಸರಿ, ನಿನ್ನಿಷ್ಟ. ಸರಿ, ಹೋಗಿ ಅವತ್ತೇ ಬಂದ್ಬಿಡೋದಾ ಅಥವಾ ನೈಟ್ ಅಲ್ಲೇ ಉಳ್ಕೊಬೇಕಾಗುತ್ತಾ? ಹೋಗಿದ್ದಿನೇ ಕಳ್ಸಲ್ಲ, ನಾನು ಒಂದಿನ ಅಲ್ಲಿ ಸ್ಟೇ ಆಗ್ಬೇಕಾಗುತ್ತೆ. ಹೌದಾ, ಸರಿ ಬಿಡು ಜನ, ಹಾಗಾದ್ರೆ ಒಂದ್ ಜೊತೆ ಎಕ್ಸ್ಟ್ರಾನೇ ಬಟ್ಟೆ ತಗೊಂಡ್ರಾಗುತ್ತೆ. ಅನು, ಬೇಗ ಬೇಗ ರೆಡಿ ಆಗ್ಬಾ ಮತ್ತೆ. ವಸಂತಿ ಅಕ್ಕ, ಬೇಗ ಹೋಗಿ ಬಟ್ಟೆ ಗಿಟ್ಟೆ ತಗೊಂಬರಾಗಿ ಹೋಗಿ. ಅನು, ನಮ್ಮ ಮನೇಲಿ ಕುಡಿಯಕ್ ಬೇರೆ ನೀರಿರಲಿಲ್ಲ, ನೀರ್ ಬೇರೆ ಹಿಡ್ದಿಕ್ಬೇಕು ನಾನು. ಎಲ್ಲಾದ್ರೂ ಹೊರಟಾಗ್ಲೇನಾ ನೀನು? ಮೊದ್ಲೇ ಎಲ್ಲ ಹಿಡ್ದಿಕ್ಬಿಟ್ಟಾನೆ ಬರ್ಬೇಕು. ನೀನ್ ಇದೆಯಲ್ಲ ಇವಾಗ, 1-2 ದಿನಕ್ಕೆ ಹಿಡ್ಕೊಡು ನಡಿ ನೆಲೆಯಲ್ಲಿ. ಸರಿ ಬಾ ಅನು, ವಸಂತಿ ಅಕ್ಕಂಗೆ 1-2 ಬಿಂಗೆ ನೀರು ಹಿಡ್ಕೊಟ್ಬಿಟ್ಟು ಬರ್ತೀನಿ. ಅಷ್ಟರಲ್ಲಿ ನೀನು ರೆಡಿ ಆಗ್ತಾ ಇರು. ಓಕೆ ಸರಿ ಉಮಾ. ಜಾನು, ನೀನು ಹೋಗ್ಬಿಟ್ಟು ರೆಡಿಯಾಗಿ ಹೋಗು. ಅನು, ಎಲ್ಲರೂ ಸ್ಯಾರಿನೇ ಹಾಕೊಂತಿರು ತಾನೆ? ನಾವೆಲ್ಲರೂ ಹಾಕಂತೀವಿ, ಆದ್ರೆ ನಮ್ಮ ಉಮ್ಮಾಗ್ ಮಾತ್ರ ಸೀರೆ ಹೊಂದ್ಸಕ್ಕಾಗಲ್ಲ. ಲೂಸು, ಬಿಡು. ಕಾಲು ಎಳಿಯೋದು ಅಂದ್ರೆ ನಿನಗೆ ಭಾರಿ ಇಷ್ಟ ಅಲ್ವಾ? ನಿನ್ಗೆ ಹಿಂಗೆ ಆಟ ಆಡಿಸ್ಬೇಕು ನಿನ್ಗೆ. ಸರಿ ಅನು, ನಾನು ಹೊರಟು ಯಜಮಾನ್ರು ಕರ್ಕೊಂಡು ಬರ್ತೀನಿ, ಹೋಗೋವಾಗ ಎಲ್ಲರೂ ಜೊತೆ ಹೋಗೋಣ. ಹಾ ಜಾನು, ಸರಿ. ಉಮಾ, ಬೇಗ ಹೋಗು, ಟೈಮ್ ಆಗೋಯ್ತು, ಆಟ ಆಡುವಂತ ಆಮೇಲೆ. ಬಿಡು.